ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಹಾ ಹೂ ಅಂತ. ಅವರಲ್ಲಿ ಯಾರು ಅವರು? ಅವರಲ್ಲ ಅಂಕಲ್, ಬಾಸ್ ಬಾಸ್. ಬಾಸ್ ಬಂದ್ಬಿಟ್ರು. ಎಲ್ಲಿ? ಅಲ್ಲಲ್ಲ, ಅಲ್ಲಿ ವ್ಯಾನ್ ವ್ಯಾನ್. ಅಂಕಲ್, ನನಗ್ ಬಹಳ ದಿವಸದಿಂದ ಆಸೆ, ನನ್ನ ಲೈಫಲ್ಲಿ ಮದುವೆ ಅಂತ ಏನಾದ್ರು ಆದ್ರೆ ಈ ಸ್ವೆಟರ್ನೇ. ಸ್ವೆಟರ್, ಪಿಂಕ್ ಸ್ವೆಟರ್. 100%. ಬಿದ್ದ ಸರಿಯಾಗಿ ಅಳ್ಳಕ್ಕೆ. ಅಂಕಲ್, ನಾನ್ ಮದ್ವೆ ಬರೋದ್ರೆ ಅವ್ರನ್ನೇ. ಪಿಂಕ್ ಸ್ವೆಟರ್. ಯಾಕೆ ಅಂಕಲ್, ನನ್ ಸೆಲೆಕ್ಷನ್ ಚೆನ್ನಾಗಿಲ್ವಾ? ನೋಡೋಕೆ ಬೆಣ್ಣೆ ಆಗಿದ್ದಾನೆ, ಬಲು ಬಣ್ಣ. ಸ್ವೆಟರ್ ತಾನೆ? 100% ಅಂಕಲ್. ಓಕೆ, ಇಂದಿನಿಂದ ಹೊಸ ನಾಟಕ ಶುರು, ಅದಕ್ಕೆ ನಾನೇ ಡೈರೆಕ್ಟರ್. ಮಕ್ಕಳೆಲ್ಲ ಚೆನ್ನಾಗಿ ತಿಂದು ಗಟ್ಟಿಯಾಗಿರ್ಬೇಕು, ಅವಾಗ್ಲೇನೆ ಆಡಬೇಕು, ಕರಾಟೆ ಆಡಬೇಕು. ನಿಮ್ಮ ನಾದಕ್ಕೆ ಸಿಡಿಲ ತಾಳಕ್ಕೆ. ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಅಂಕಲ್, ನೀವೇ ತಾನೇ ಬರಕ್ ಹೇಳಿದ್ರಿ? ಅಯ್ಯೋ, ನಾನು ಹೇಳಿದ್ದು ಇಲ್ಲಿಗಲ್ಲಮ್ಮ, ಬಸ್ ಸ್ಟಾಪ್ಗೆ. ಅಯ್ಯೋ, ಅವನು ಇಲ್ಲೇ ಇದ್ದಾನೆ, ಇವನಲ್ಲೇ ಹೊರತಾನೆ. ಅವನಿಗೆ ಗೊತ್ತಾದ್ರೆ ಎಲ್ಲ ಉಲ್ಟಂ ಪಲ್ಟಾಗುತ್ತೆ. ಹೇಗೂ ನಮ್ಮ ಐಡಿಯಾಗೆ ಮಳೆ ಬರೋ ಹಾಗಿದೆ. ನೀನು ಹೋಗು ಬಸ್ ಸ್ಟಾಪ್ಗೆ ಹೋಗು. ರನ್. ಸೀನಪ್ಪ, ವೈ ಈ ಸ್ವೆಟರ್ ಲವ್ ಮಾಡಕ್ಕೆ ಇಷ್ಟೊಂದು ಕಷ್ಟ ಪಡ್ಬೇಕಾ? ಶಿವನೇ. ಒಂಟಿ ಹುಡುಗಿ ಹಾಕಿ ಎಲ್ರಿ ಓಡಾಡಕ್ ಹೋಗಿದ್ರಿ ರಾತ್ರಿ ಹೊತ್ತಿನಲ್ಲಿ? ನಡೆ, ನಾನು ಈ ರೋಡಲ್ಲೇ ಹೋಗೋದು. ನಮ್ಮನೆ ಇದೇ ರೋಡಲ್ಲೇ ಸರ್ ಇರೋದು, ಇನ್ನು ಸ್ವಲ್ಪ ಮುಂದೆ ನಮ್ಮನೆ. ಹಾಗಾದ್ರೆ ಪರವಾಗಿಲ್ಲ. ಆ ಕಡೆ ಈ ಕಡೆ ಎಳಿತಾ ಇದೆಯಲ್ಲ, ಏನು ಚಕ್ರ ಎಲ್ಲ ಪಂಚರ್ ಆಗಿರ್ಬೇಕು. ಸದ್ಯ ನಿಮ್ಮ ಮನಸ್ಸಲ್ವಲ್ಲ? ಅರೆ, ನಮ್ಮನೆ ಇದೇ ಬಂತು ಅಂದೆ. ನಿಲ್ಸಿ. ನನ್ನ ಮಗನ್ ಪಂಚರ್ ಆಗಿದ್ದಿಲ್ಲಪ್ಪ, ಸ್ಟೆಪ್ನಿ ಹಾಕ್ತೀನಿ ತಡೀರಿ. ನನ್ನ ಮಗ ಜಟ್ಟಿ ಸ್ಟೆಪ್ನಿ ಬೇರೆ ಇಟ್ಟಿಲ್ವಲ್ಲ ರೀ. ನೀವ್ ಯಾಕ್ರಿ ನನ್ನ ಜೊತೆ ಮಳೆಯಲ್ಲಿ ಎಳಿತೀರಾ? ಹೋಗ್ರಿ, ಮನೆ ಬಂದಾಯ್ತಲ್ಲ. ಮತ್ತೆ ನೀವು ರೀ, ನಾನು ವಿಚಾರ ಬಿಟ್ಟು ನೀವು ಹೋಗ್ರಿ. ಚೇಚೆ, ನನಗೆ ಉಪಕಾರ ಮಾಡೋಣ ಹೀಗೆ ಮಳೆಯಲ್ಲಿ ಬಿಟ್ಟು ಹೋಗೋದು ಮನುಷ್ಯತ್ವನೇನ್ರಿ? ಬನ್ರಿ. ಎಲ್ಲಿಗೆ? ಈಗ ಎಷ್ಟೊಂದು ಅಂತ ಮಳೆಯಲ್ಲಿ ನಿಂತಿರ್ತೀರಾ? ನಮ್ಮ ಮನೆಗೆ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗೋರಂತೆ. ಬನ್ರಿ. ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮನೇಲಿ ನಾನು ಒಬ್ಳೆ ಅಲ್ಲ ಇರೋದು, ನಮ್ಮ ಅಪ್ಪನೂ ಇದ್ದಾರೆ. ಸಂಕೋಚ ಇಲ್ಲದೆ ಮಲಗಿ ಬೆಳಗ್ಗೆ ಎದ್ದು. ಅಯ್ಯೋ, ಇವರೇ ನಮ್ಮ ಡ್ಯಾಡಿ. ನಮಸ್ಕಾರ. ಇವನು ಶ್ರೀನಿವಾಸ ಅಂತ ನನ್ನ ಆಪ್ತ ಸ್ನೇಹಿತ. ಬ್ರೆಡ್ ಅಂಗಡಿ ಇಟ್ಕೊಂಡಿದ್ದಾನೆ. ಬ್ರೆಡ್ ಅಂಗಡಿ ಓನರು ನಿಮ್ ಸ್ನೇಹಿತನ? ನಮ್ದು ಬೆಣ್ಣೆ ಬಿಸ್ಕೆಟ್, ಬಾದಾಮಿ ಹಾಲು ಬಹಳ ಫೇಮಸ್ ಸರ್. ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ತಿಂತಾರೆ. ಎಂಥ ಮನೆ, ಏನು ತೋಟ, ಭಾರಿ ಶ್ರೀಮಂತರು ನೀವು. ಇದೆಲ್ಲ ನಮ್ ತಂದೆಯವ್ರ ಸಂಪಾದನೆ ಮಾಡಿದ ಆಸ್ತಿ, ನಮ್ಮದೇನಿದೆ. ಓಹೋ, ಇದೆಲ್ಲ ನಿಮ್ಮ ಅಪ್ಪ ಅವರ ಆಸ್ತಿನಾ? ನಿಮ್ಮ ಸಂಪಾದನೆ ಅಲ್ಲ. ಇವರು ನಮ್ಮ ಅಕ್ಕ. ನಮಸ್ಕಾರ. ನಮ್ಮ ತಾಯಿ ಸ್ಥಾನದಲ್ಲಿರೋರು. ನಾವೆಲ್ಲ ಇವ್ರು ಹೇಳ್ದಾಗೆ ನಡೆಯೋರು. ಅಪ್ಪ, ನೀವು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಮಹಾಲಕ್ಷ್ಮಿ. ಹಾ, ನನ್ನ ಮಗ ಎಲ್ಲ ಹೇಳಿದಾನೆ. ಆದ್ರೆ ನಿಮಗೆ ಮದುವೆನ ನಮ್ಮಂತಸ್ತು ತಕ್ಕಾಗಿ ಮಾಡ್ಕೊಡೋಕ್ ಸಾಧ್ಯವೇ ಅಂತ. ಆಗ್ಲಿ. ಯಾಕೆಂದ್ರೆ
ನಾವು ಕರಿಬೇಕಾದವ್ರನ್ನೆಲ್ಲ ಕರಿಬೇಕಾಗತ್ತೆ, ಅವ್ರನ್ನ ನೋಡ್ಕೋಬೇಕಾದ ರೀತಿಲೇ ನೋಡ್ಕೋಬೇಕಾಗತ್ತೆ. ಕರಿಲೇಬೇಕು. ಕೆಲವರು ಲಂಡನ್ ನಿಂದಲೂ ಬರ್ತಾರೆ, ಬರ್ತಾರೆ. ಮತ್ತೆ ಕೆಲವರು ಅಮೆರಿಕಾದಿಂದಲೂ ಬರ್ತಾರೆ. ಅಮೆರಿಕಾ ನೀರ್ ಬೇಕಾ? ಬೇಡ, ಬರ್ಬೇಕು. ಪಾಕಿಸ್ತಾನದಲ್ಲಿ ನಿಮ್ಮವರು ಅಂತ ಯಾರು ಇಲ್ವೇ? ಇದಾರೆ. ಇಂಡಿಯನ್ ಎಂಬಸಿ ಸೆಕ್ರೆಟರಿ ಇದಾರಲ್ಲ, ಅವರು ನಮ್ಮ ಅಕ್ಕನ ಗಂಡನ ತಮ್ಮನ ಮಗ. ಓಹೋ. ಬೈ ಇವರೆಲ್ಲ ಬಂದಾಗ ಈ 5 ಸ್ಟಾರ್ ಹೋಟೆಲ್ ವಿಂಡ್ಸರ್ ಮ್ಯಾನರ್ ಇದೆಯಲ್ಲ, ಅಲ್ಲಿ ಇಳಿಸ್ಬೇಕಾಗತ್ತೆ. ಕೆಲವ್ರನ್ನ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಇಳಿಸ್ಬೇಕಾಗತ್ತೆ, ಇನ್ ಉಳಿದವ್ರನ್ನ ಹಾಲಿಡೇ ಇನ್ನಲ್ಲೂ ಇಳಿಸ್ಬೇಕಾಗತ್ತೆ. ಹೌದು ಪಾಪ, ರೂಮ್ ಇಲ್ದೆ ಇದ್ರೆ ಎಲ್ಲಿರ್ತಾರೆ ಪಾಪ. ಓಕೆ ಸರ್. ಅವರೆಲ್ಲ ಮದ್ವೆಗ್ ಬಂದಾಗ ಓಡಾಡೋದಿಕ್ಕೆ 30 ಕಾರು ಬಾಡಿಗೆಗ್ ಬೇಕಾಗುತ್ತೆ. ಇಡ್ಬೇಕಾಗುತ್ತೆ. ಮದ್ವೆ ಮುಂಜಿಗೆಲ್ಲ ಚಾಮನೂರ್ ಜ್ಯುವೆಲರ್ಸ್ ನಲ್ಲೇ ನಮ್ ತಾತನ ಕಾಲದಿಂದ ತಗೊಳ್ಳೋದು. ಆಯ್ತು. ಬಾಕಿ ಈ ಬಟ್ಟೆ ಬರೆ, ಟೈಲರ್ಸು, ಅಡಿಗೆಯವರು, ಅಲ್ದೆ ಈ ಡೆಕೋರೇಟರ್ಸು, ಬಟ್ ಪುರೋಹಿತರು ನಮ್ಮಲ್ಲೇ ಇದ್ದಾರೆ. ನೀವೇನಿಲ್ಲ, ಇದಕ್ಕೆಲ್ಲ ತಗೊಳ್ಳೋ ಖರ್ಚು ನೀವು ನಮ್ಮ ಅಕ್ಕನ ಕೈ ಕೊಟ್ಬಿಟ್ರೆ ಮಿಕ್ಕಿದೆಲ್ಲ ಅವರೇ ನೋಡ್ಕೋತಾರೆ. ಯಾಕಂದ್ರೆ ನಮ್ ಫ್ಯಾಮಿಲಿ ಕಸ್ಟಮ್ಸ್ ಗೊತ್ತಿರೋದೇ ಅವ್ರಿಗೆ. ಸ್ವಲ್ಪ ಬಾತ್ರೂಮ್ ಹೋಗ್ಬೇಕು. ಬಾತ್ರೂಮ್ ಹೋಗ್ಬೇಕಾ? ಹೋಗಿ ಒಳಗಡೆ ಹೋಗಿ. ರಾಮ, ಇವ್ರಿಗೆ ಬಾತ್ರೂಮ್ ತೋರ್ಸ. ಒಂದು ಹೊಸ ಮಾರುತಿ ಕಾರು 1000 ತಗೋಬೇಕು. ಅದಕ್ಕೆ ಲೈಟ್ ಇರ್ಬೇಕು, ಟೇಪ್ ರಿಕಾರ್ಡ್ ಇರ್ಬೇಕು. ಮಾರುತಿ 1000 ಯಾಕೆ, ರೈಲೇ ತಗೊಂಡ್ಬಿಡ್ತೀವಿ. ಆದ್ರೆ ಕಂಬಿನ ನೀವ್ ಹಾಕ್ಸ್ಕೋಬೇಕು. ಚಿಕ್ಕ ಪುಕ್ಕು ರೈಲೇ ತಗೊಂಡ್ಬಿಡ್ತೀವಿ. ಸಿಕ್ಕುತ್ತಾ ಅದೂನು? ಸಿಕ್ಕುತ್ತೆ. ಹುಡುಗನಿಗೆ ಸ್ಕೂಟ್ರು ಬೇಕು. ಸ್ಕೂಟ್ರ್ ಯಾಕೆ, ಏರೋ ಪ್ಲೇನೇ ತಗಸ್ಕೊಟ್ಬಿಡ್ತೀವಿ. ಏರೋ ಡ್ರಮ್ ನೀವು ಕಟ್ಟಿಸ್ಕೊಂಬಿಡಿ. ಡ್ರಮ್ಮ? ಅಕ್ಕ, ವೆಲ್ ಮಿಸ್ಟರ್ ಕ್ಯಾಪ್ಟನ್, ಎಲ್ಲ ಸರಿ ಇದೆಯಾ? ತುಂಬಾ ಚೆನ್ನಾಗಿದೆ ಸರ್. ಇಂಪೋರ್ಟೆಡ್ ಬಾತ್ರೂಮ್, ನಾಯಿ, ಬೊಂಬೆ. ನಾನು ಹೇಳ್ತಾ ಇರೋದು, ನಮ್ಮ ಅಕ್ಕ ಅವ್ರ ಡಿಮಾಂಡ್ಸು ನಿಮ್ಮಿಂದ ಸಾಧ್ಯವೇ? ನಿಮಗೆ ಒಪ್ಪಿಗೆನಾ? ಓಕೆ ಸರ್. ಓಕೆ ವೆಲ್, ಯಾಕೆಂದ್ರೆ ಆಮೇಲೆ ಮದುವೆ ಮನೆಯಲ್ಲಿ ಅದು ಸಾಧ್ಯ ಆಗ್ಲಿಲ್ಲ, ಇದು ಸಾಧ್ಯ ಆಗ್ಲಿಲ್ಲ ಅಂತ ಗಲಾಟೆ ಆಗೋದು ಬೇಡ. ನಂಗೆ ತುಂಬಾ ಬೇಸರ ಆಗೋಗುತ್ತೆ. ಬಿಕಾಸ್ ಐ ಆಮ್ ವೆರಿ ಸ್ಟ್ರಿಕ್ಟ್, ಯು ನೋ. ಸಾಧ್ಯವೋ? ಕಂಗ್ರ್ಯಾಚುಲೇಷನ್. ಇನ್ನು ನಿಮ್ಮ ಮದುವೆಗೆಲ್ಲ ಸಿದ್ಧ ಮಾಡ್ಕೊಳ್ಳಿ. ನೀವು ಸಿದ್ಧವಾಗಿರೋದನ್ನ ತಿಳಿಸಿದ್ರೆ ನಮ್ಮ ಅಕ್ಕ ಅವ್ರು ತಯಾರಾಗ್ತಾರೆ ಪರ್ಚೇಸಸ್ ಮಾಡ್ಲಿಕ್ಕೆ. ಎಸ್, ಲಘುಪತ್ರಿಕೆ ಅದು ಇದು ಎಲ್ಲ ರೆಡಿ ಮಾಡ್ತೀವಿ ಸರ್. ಆಗ್ಬೋದಾ ಅಕ್ಕ? ಕ್ಯಾಪ್ಟನ್, ಟೋಪಿ ಹಾಕೋ. ಶಲೈ ಸರ್? ಎಟ್ಸೆಟ್ರಾ ಎಲ್ಲ ಸೇರಿಸಿ 12 ಲಕ್ಷ ಆಯ್ತು ಕಣೆ. 12 ಲಕ್ಷನಾ? ಎಸ್. ಲುಕ್ ಸುಜಾತ, ಈಗ ನಮ್ಮ ಹತ್ರ ಇರೋದು ಎಷ್ಟು ಅಂತ ನೋಡೋಣ. ಓಕೆ, ನಂದು 50,000, ರಶ್ಮಿ ತಾತಂದು 50,000, ಇನ್ಶೂರೆನ್ಸ್ 1 ಲಕ್ಷ, ಒಟ್ಟು 2 ಲಕ್ಷ, 2 lakhs. ಇನ್ 10 ಲಕ್ಷಕ್ಕೆ ಏನ್ರಿ ಮಾಡೋದು? ಏನ್ ಆಕಾಶದಿಂದ ಉದುರುತ್ತಾ? ಇಲ್ಲ, ಮನೆ ಮಾರ್ಬೇಕು. ಮನೆ ಮಾರ್ಬೇಕಾ? ಹೌದು. ಆಮೇಲೆ ನಮ್ ಗತಿ? ವೆಂಕಟರಮಣನೇ ಅಲ್ವೇ? ಆ ವೆಂಕಟರಮಣನೇ ಮದುವೆಗಾಗಿ ಸಾಲ ಮಾಡಿ ಇನ್ನೂ ತೀರಿಸ್ತಾ ಇದ್ದಾನೆ. ಈ ಕ್ಯಾಪ್ಟನ್ ವೆಂಕಟರಮಣನೂ ಅಷ್ಟೇ, ಈ ಕಥೆನೂ ಅಷ್ಟೇ. ಹಾಯ್ ಡ್ಯಾಡಿ. ಹಾಯ್ 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 ಬೇಬಿ. ಕಥೆ ಬರಿತಾ ಇದ್ದೀವಿ. ಪತ್ತೆದಾರಿ ಕಥೆ ಬರಿತಾ ಇದ್ದೀನಿ. ಡಿಟೆಕ್ಟಿವ್ ಸ್ಟೋರಿ ಆಫ್ ಇಂಡಿಯಾ. I'm not interested in detective story. I'm interested in love story. Good night, Daddy. ಶುಭರಾತ್ರಿ. Good night, Mommy.
ಸುಜಾತ, ಲವ್ ಸ್ಟೋರಿ. ಎಷ್ಟು ದುಡ್ಡು ಕೊಟ್ರು ಅವರು? ಅವತ್ತು ಈ ಹುಡುಗಿನ ಕಳ್ಸಿದ್ರಲ್ಲ. ಅಯ್ಯೋ ಬಿಕನಾಸಿ ನನ್ನ ಮಕ್ಕಳು ಬರೀ 1,000 ರೂಪಾಯಿ ಕೊಟ್ರು. ಆ ಹೆಂಡದ ವ್ಯಾಪಾರಿ ಭಂಡಾರಿ ಮಗನ ಹತ್ರ ಬಿಟ್ರು. ಹುಡುಗ ಬೇರೆ ಸಾಧು, ಅವನ ವ್ಯಾಪಾರನೇ ಅರ್ಥ ಆಗ್ಲಿಲ್ಲ. ಅದು ಪೂರ್ತಿ ದುಡ್ಡು ಕೊಡ್ಲಿಲ್ಲ, ಅದಕ್ಕೆ ನಮ್ ಹುಡುಗಿ 2 ಪರ್ಸ್ ಹೊಡ್ಕೊಂಬಂದವಳೆ. ಅದು ಕೂಡ ಖಾಲಿ. ಎಲ್ಲಿ ಆ ಪರ್ಸ್ ಕೊಡು ನೋಡೋಣ. ಇದು ಖಾಲಿ ಅಲ್ವಾ? ಇದು ಹೇಗ್ ತುಂಬುತ್ತೆ ಅಂತ ನನಗ್ ಗೊತ್ತು. ಟೈಮಿಗೆ ಸರಿಯಾಗಿ ಮೊಲಸೆ ಸಪ್ಲೈ ಮಾಡಲಿಲ್ಲ. ಯಾಕೆ? ಇಟ್ಸ್ ಡ್ಯೂ ಟು ಸಮ್ ಪ್ರಾಬ್ಲಮ್. ಇಟ್ಸ್ ಯುವರ್ ಪ್ರಾಬ್ಲಮ್. ಯಾರ್ದ್ರಿ ಪರ್ಸ್ಗಳು? ಒಂದು ನಮ್ಮ ಹುಡುಗಂದು, ಇದು ವೆಂಕಟರಮಣ, ಕ್ಯಾಪ್ಟನ್ ವೆಂಕಟರಮಣ. ಇದನ್ನ ಎಲ್ಲಿ ಬಿಟ್ಟು ಬಂದಿದ್ರು ಕೇಳಿ. ಎಲ್ಲಿ ಬಿಟ್ಟು ಬಂದಿದ್ದೆ? ಅದೆಲ್ಲ ನನ್ಗಿಷ್ಟ ಆಗಲ್ಲ. ಛೇ, ಯಾಕ್ರಿ ತಲೆ ಕರ್ ನಾಟಕ ಆಡ್ತೀರಿ? ಆವತ್ತು ದಡಿಯಂದಿರಿಬ್ರು ಬಂದಿದ್ರಲ್ಲ, ಅದೇನೋ ಕಲ್ಲು ವ್ಯಾಪಾರ ಅಂತ ಸುಳ್ಳು ಹೇಳಿ ಒಂದ್ ಹಣ್ಣನ್ನ 3 ಜನ ಹಂಚ್ಕೊಂಡು ತಿಂದ್ರಿ. ಪಾಪ ಆ ಹುಡುಗಿ ಸಿಪ್ಪ್ಯಾಗ ಹೋದ್ಲು. ನಮಗ್ ಹಣ ಕೊಡಕ್ಕಾಗದೆ ಅವಸರದಲ್ಲಿ ಪರ್ಸ್ ಅಲ್ಲೇ ಬಿಟ್ಟು ಬಂದಿದ್ದೀರಾ? ಮಾತಾಡ್ದ ಸಣ ಬಿಸಾಕ್ರೆ. ಏನೋ ನಿನ್ ಕಥೆ? ನಾನ್ ತಲೆ ತಗ್ಸೋಗ್ ಮಾಡಿದ್ಯಲ್ಲೋ. ಮಾವ ಹಳೆ ಸೇರ್ಕೊಂಡು ಇಂಥ ಕೆಲಸನ ಮಾಡೋದು, ಮಾನ್ಗಿಟ್ಟೋರ್ ಸಂಬಂಧ ಬೆಳೆಸಿದ್ಯಲ್ಲೋ. ಇವ್ರು ಯಾರೋ ನಂಗೆ ಗೊತ್ತಿಲ್ಲ ಡ್ಯಾಡಿ. ನಮ್ಮ ಸೆಟ್ಲ್ ಮಾಡಿ ಆಚೆ ಕೊಡ್ತೀನಿ, ನಡೀರಿ. ನಡೀರಿ ಆಚೆ. ಕರ್ತಲ್ ಬರಕ್ಕಾಗಲ್ಲ. ನಡೀರಿ ಆಚೆ, ಬರಕ್ಕಾಗಲ್ಲ ಬಿಡಿ. ನಡೀರಿ. ತಗೊಳ್ರಿ ನಿಮ್ಮ ಹಣ. ಇದೇನ್ರಿ? ತಗೊಳ್ರಿ ನಿಮ್ಮ ಹಣ, ತಗೊಳ್ರಿ. ನಡಿ ಆಚೆ ಕಡೆ. ಇನ್ನೂ ಬೇಕಾ? ತಗೊಂಡಿಲ್ಲ. ಕೊಡ್ರಿ. ಇನ್ನೊಂದ್ಸಲ ಈ ಕಡೆ ತಲೆ ಹಾಕ್ಬೇಡಿ. ಬಂದ್ ನಮ್ ತಲೆ ತಿನ್ ಸಾಯ್ತಾರೆ. ನೋಡಿದ್ರ ಒಂದೇಟಿಗೆ ಎಷ್ಟು ದುಡ್ಡು ಸಿಕ್ತು. ಇನ್ನೊಂದೇಟನ್ನ ಆ ಬ್ರೆಡ್ ಅಂಗಡಿಗೆ ಹಾಕಿ. ನಿನಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿದಾಗ್ಲಿ, ನಿಮ್ಮಪ್ಪನ ಪಾಸ್ಬುಕ್ ನ ನಮ್ಮಪ್ಪ ಚೆಕ್ ಮಾಡಿದಾಗ್ಲಿ ಯಾವುದೂ ನನಗೆ ಗೊತ್ತಿಲ್ಲ. ಪ್ಲೀಸ್ ದೀಪಕ್, ಐ ಸ್ವೇರ್ ಆನ್ ಯು, ಐ ಡೋಂಟ್ ನೋ ಎನಿಥಿಂಗ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಶಟ್ ಅಪ್. ನನ್ನ ಗ್ರಾನೈಟ್ ಬಿಸ್ನೆಸ್ ನೆಪದಲ್ಲಿ ಒಂದ್ ಹುಡುಗಿನ ಬಿಟ್ಟು ನಾನ್ ಟೆಂಪ್ಟ್ ಆಗ್ತೀನ ಅಂತ ಟೆಸ್ಟ್ ಮಾಡಿದ್ರು. ಅದೇ ನಾನು ನಿನ್ ಬೆಡ್ರೂಮ್ಗೆ ಒಬ್ಬನ್ನ ಬಿಟ್ಟು ಟೆಸ್ಟ್ ಮಾಡಿಸಿದ್ರೆ ಆ ನಿಮ್ಮ ಅಪ್ಪ ಸುಮ್ನಿರ್ತಾನ? ನೀನ್ ಸುಮ್ನೆ ಇರ್ತೀಯ? ಸುಮ್ನೆ ಇರ್ತಾ ಇದ್ನ ಚಪ್ಪಲಿ ಹೊಡೆದು ಕಳಿಸ್ತಾ ಇದ್ದೆ. ಮೊದ್ಲೇ ಗೊತ್ತಾಗಿದ್ರೆ ಅದೇ ಕೆಲಸ ನಾನು ಮಾಡ್ತಿದ್ದೆ. ಬಟ್ ನೌ ಐ ಹ್ಯಾವ್ ಕಮ್ ಟು ಎ ಡಿಸಿಷನ್. ನಿಮ್ ಮನೆ ಸಂಬಂಧನೂ ಬೇಡ, ನಿನ್ ಲವ್ ಬೇಡ. ದಿಸ್ ರಿಲೇಶನ್ಶಿಪ್ ಇಸ್ ಜಸ್ಟ್ ಓವರ್. ಜಸ್ಟ್ ಫರ್ಗೆಟ್ ಇಟ್. ದೀಪಕ್, ನಮ್ಮಪ್ಪ ಮಾಡಿದ ತಪ್ಪಿಗೆ ನನ್ನ ಯಾಕೆ ಬ್ಲೇಮ್ ಮಾಡ್ತೀಯಾ? ಇಟ್ಸ್ ನಾಟ್ ಕರೆಕ್ಟ್. ಬ್ಲೇಮು ಗೀಮು ಎಲ್ಲ ನಿಮ್ಮ ಅಪ್ಪಂಗೆ ಹೇಳ್ಕೊ. ಹಾಗಾದ್ರೆ ನಾನು ಹೇಳೋದನ್ನ ನೀನ್ ಕೇಳೋದಿಲ್ವಾ? ಕೇಳೋದಿಲ್ಲ. What is it, ದೀಪಕ್? ಇವತ್ತಿಂದ ನಂದು ನಿಂದು ರಿಲೇಶನ್ಶಿಪ್ ಇಸ್ ದೀಪಕ್, ನೀನ್ ಮಾಡ್ತಾ ಇರೋ ಚೆನ್ನಾಗಿದೆ. ನಿಂಗೆ ಒಳ್ಳೆ ಮಾಡೋದಿಲ್ಲ. ದೀಪಕ್, ನೀನ್ ತುಂಬಾ ತಪ್ಪು ಮಾಡ್ತಾ ಇದ್ಯಾ. ಡ್ಯಾಡಿ ಮಾಡಿದ ತಪ್ಪಿಗೆ ನನಗ್ ಬೈತಾನೆ. ಇವತ್ತಿಂದ ರಿಲೇಶನ್ಶಿಪ್ ಕಟ್ಟಂತೆ. ಏನ್ ಅನ್ಕೋಬಿಟ್ಟಿದ ನೀನು? ಎಲ್ಲ ಈ ಡ್ಯಾಡಿ ಇಂದಾನೆ. ಡ್ಯಾಡಿ 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 ಮನೆ. ಯಾಕಮ್ಮ ಅಳ್ತಾ ಇದೀಯಾ? ಏನಾಯ್ತು? ಮೊದ್ಮಗ್ಳು ಅಂತ ನನ್ನ ಲೈಫ್ಗೆ ಬೆಂಕಿ ಇಟ್ಬಿಟ್ಟಿಯಲ್ಲ ಡ್ಯಾಡಿ. ನನ್ನ ಲೈಫು, ನನ್ನ ಆಸೆ ಎಲ್ಲ ಸುಟ್ಟು ಬೂದಿ ಮಾಡ್ಬಿಟ್ಟೆ. ಅಂತ ತಪ್ಪು ನಾನೇನ್ ಮಾಡ್ತೆ? ನೀನ್ ಮಾಡಿದ್ದನ್ನ ಹೇಳಕ್ಕೆ ನನಗೆ ನಾಚಿಕೆ ಆಗತ್ತೆ. ಏನಾಯ್ತು ಹೇಳಮ್ಮ? ಈ ಡ್ಯಾಡಿ ಬಲವಂತವಾಗಿ ದೀಪಕ್ನ ಹೇಳ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸಿದಾರಂತೆ. ಅಯ್ಯೋ, ಅದೆಲ್ಲ ಒಂದ್ ದೊಡ್ಡ ತಪ್ಪ. ಅಷ್ಟೇ ಅಲ್ಲ ಮಮ್ಮಿ, ಈ ಡ್ಯಾಡಿ ಯಾವ್ದೋ ಕೆಟ್ಟ ಹೆಂಗಸನ್ ಕಳ್ಸಿ ದೀಪಕ್ನ ಟೆಸ್ಟ್ ಮಾಡಿಸಿದ್ರಂತೆ. ಆ ಹೆಂಗಸನ್ ಕಡೆಯವರು ದೀಪಕ್, ಡ್ಯಾಡಿ ಎಲ್ಲರೂ ದುಡ್ಡು ಕೇಳಿ ಸಿಕ್ಕಾಪಟ್ಟೆ ಮಾತಾಡಿ ರಪ್ಪ ಮಾಡಿದ್ದಾರೆ. ಅವನನ್ನ ಆ ಹೋಟೆಲ್ ನಿಂತ್ಕೊಂಡು ಏನೇನೆಲ್ಲ ಅಂತ ಗೊತ್ತಾ? ರಾಸ್ಕಲ್ಸು, ಲೋಫರ್ಸು, ಚೆರೆಗಳು ಅಂತೆಲ್ಲ ಬೈದ್ಬಿಟ್ಟು ಯಾಕಮ್ಮ? ಬೀದಿ ಜನ ಎಲ್ಲ ಸೇರ್ಬಿಟ್ಟಿದ್ರು. ಆ ಹೊರಗಿನ ಜನದ ಮುಂದೆ ನಾನ್ ಸಾಯ್ಬೇಕು ಅನ್ಸೋತಿಲ್ಲ ಅಂದ್ಬಿಟ್ಟವನ. ಏನ್ ಮಮ್ಮಿ ಇವ್ರದ್ದು? ನೋಡಮ್ಮ, ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ. ಅದು ಹಾಗಲ್ಲ. ಡ್ಯಾಡಿ, ನೀನೇ ನನ್ನ ಲೈಫ್ ನೆಲ್ಲ ಹಾಳು ಮಾಡಿದ್ದು, ನನ್ನ ಆಸೆನೆಲ್ಲ ಸುಟ್ಟು ಬೋಧೆ ಮಾಡಿದ್ದು. ಐ ಹೇಟ್ ಯು ಡ್ಯಾಡಿ, ಐ ಹೇಟ್ ಯು. ರಶ್ಮಿ, ರಮ್ಮ, ಐ ಹೇಟ್ ಯು ಡ್ಯಾಡಿ, ಐ ಹೇಟ್ ಯು. ರಶ್ಮಿ, ನಾನು ಹೇಳೋದು ಕೇಳಮ್ಮ ಪ್ಲೀಸ್. ಇದೆ ಅಲ್ವೇನ್ರಿ ನಿಮ್ ಪರ್ಸು?
ಹೌದು, ಇದು ನಿನಗೆಲ್ಲಿ ಸಿಕ್ತು? ಅವತ್ತು ಆ ಹುಡುಗಿನ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲೂ ಸಿಕ್ತು. ಇದನ್ನ ತೋರಿಸಿ ನಿಮ್ ಹೆಂಗ್ಸ್ರಿ ನಡೆದ ಕತೆ ಹೇಳವಾ? ಇಲ್ಲ ನಮ್ಗೇನಾದ್ರು ನೋಡ್ಕೋತೀರಾ? ನೋಡ್ಕೋಬೇಕಾ? ಜಟ್ಟಿ, ಅದೇನು ನೋಡ್ಕೋಬೇಕಂತೆ ನೋಡ್ಕೊಳ್ಳೋ. ನೋಡ್ಕೋತೀನ. ಏನೋ ಹುಡುಗ ಬುದ್ಧಿ. ನಾಳೆ ಬೆಳಿಗ್ಗೆ ಹೊತ್ತಿಗೆ ಸರಿ ಹೋಗ್ತಾಳೆ. ಆರಾಮಾಗಿ ಮಾಡ್ಕೊಂಡು ನಿದ್ದೆ ಮಾಡಿ. ಈ ಮೂಡ್ನಲ್ಲಿ ಹೇಗೆ ನಿದ್ದೆ ಬರುತ್ತೆ? ಏನ್ ಹುಡುಕ್ತಿದ್ದೀರಾ? ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಲ್ಲೇ ಇದೆ ನೋಡಿ. ನಾನು ಔಷಧಿ ತಗೊಂಡಾಗ ಅದು ಅಲ್ಲೇ ಇತ್ತು. ನಾನು ನೋಡಿದೆ ಸುಜಾತ, ಎಲ್ಲೂ ಕಾಣಿಸ್ತಾ ಇಲ್ಲ. ಆ ಡ್ರಾನಲ್ಲಿ ನೋಡು. ಇಲ್ಲ ರೀ, ಅಲ್ಲೇ ಇದೆ ನೋಡಿ. ಏನು? ಮೈ ಗಾಡ್! ರಶ್ಮಿ! 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 ಹುಡುಗರೆ ಇವ್ರು ಇಷ್ಟಂಗ ಆಗಿಲ್ಲ ಅಂದ್ರೆ ಆತ್ಮಹತ್ಯೆಗೆ ಯೋಚನೆ ಮಾಡ್ತಾರಲ್ಲ. ಇದು ಫೈಟ್ ಮಾಡಬೇಕು ಅನ್ನೋದಿಲ್ಲ, ಬೇಕಾದ ಪೇಷನ್ಸ್ ಇಲ್ಲ. And they think that they can solve any problem by committing suicide and killing themselves. This is busy. ಇದು ಧೈರ್ಯ ಅಲ್ಲ ಸುಜಾತ. ಇದು ಹೇಳಿತನ. This line is busy, damn it. Bloody! Every telephone in Bangalore is busy today. Ambulance, doctors, emergency. ಯಾರು ಮಾತಾಡೋದಿಲ್ಲ, busy ಆಗಿದ್ದಾರೆ. ಅಲ್ಲಿ ನೋಡು ಏನಾಗುತ್ತೆ ಅಂತ. ಫೋನ್ ಮಾಡಿ. ಅವ್ರ ಫೋನ್ ನಂಬರ್ ಜ್ಞಾಪಕ ಬರ್ತಾ ಇಲ್ಲ. ನಂಬರ್ 66 ಹೇಳು. 33 ಇವನು ಏನ್ ಮಾಡ್ತಾ ಇದ್ದಾನೆ? ಇವನು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಏನ್ ಮಾಡು? ಗಡಾರಿಲ್ವಾ? ರಶ್ಮಿ ನಾನೇನ್ ಮಾಡ್ಬೋದು? ಸುಜಾತ, ನಾನು ಕೆಲಸ ಮಾಡ್ತೀನಿ. ನಾನು ಹೋಗಿ ಫೋನ್ ಟ್ರೈ ಮಾಡ್ತಾ ಇರು. ಆಂಬುಲೆನ್ಸ್ ನನಗೆ ಫೋನ್ ಮಾಡ್ತಾ ಇರು. ನಾನು ಬರ್ತೀನಿ. 6 please, stop ಮಾಡಿ. ಹಲೋ ಸೀನಣ್ಣ, ನಾನು ಸುಜಾತ ಮಾತಾಡ್ತಿದ್ದೀನಿ. ಸೀನಾ, ಸ್ಟಾಪ್ ಸೀನಾ, ಸ್ಟಾಪ್. ಸೀನಾ, ರಶ್ಮಿ.
ಹೇಗೆ ರಶ್ಮಿ? ಮೆಡಿಸಿನ್ ತಂದ್ಬಿಡಿ. ಓಕೆ ಸೀನಾ, ಮೆಡಿಸಿನ್ಸ್ ಬೇಕಂತ ತಗೊಂಬರ್ತೀನಿ. ಓಕೆ ಥ್ಯಾಂಕ್ ಯು. ಡಾಕ್ಟರ್, ಹೌ ಇಸ್ ಮೈ ಡಾಕ್ಟರ್ ಸರ್? ನೀವೇನ ಮಿಸ್ಟರ್ ಕ್ಯಾಪ್ಟನ್? ಶಿ ವಿಲ್ ಬಿ ಆಲ್ ರೈಟ್. ಬೈ ದ ಬೈ, ಕಂಗ್ರ್ಯಾಚುಲೇಷನ್. ಆಕೆ ಗರ್ಭಿಣಿ, 2 ತಿಂಗಳಾಗಿದೆ. ಬಿ ಹ್ಯಾಪಿ, ನಥಿಂಗ್ ಟು ವರಿ. ರಶ್ಮಿ, ಯಾಕೆ ಅವನೆಂತವನ್ರಿ ಅವನ ಮಗಳ? ಏನ ಒಬ್ನೇ ಬಂದಿದ್ಯಲ್ಲ? ದೀಪಕ್ಕೆ ಎಲ್ಲಿ? ನಾನು ಎಷ್ಟೇ ಕರಿತಿದ್ರು ಆ ಬ್ರೆಡ್ ಅಂಗಡಿ ಸೀನಣ್ಣನ ಜೊತೆ ಹೊರಟೆ ಹೋದ್ರು. ಬ್ರೆಡ್ ಅಂಗಡಿ ಸೀನನ್ ಕಡೆ ಹೊರಟೋದಂತೆ. ಮಗನ ನಿನ್ನೆ ಕಳಿಸಿದ್ದೆ. ಕುಲ್ಕೊಳ್ಳಿ ಸರ್. ನಾಳೆ ಬೆಳಗ್ಗೆ 8 ಗಂಟೆಗೆ ನಿನಗೂ ರಶ್ಮಿಗೂ ಆರ್ಯ ಸಮಾಜದಲ್ಲಿ ಮದುವೆ. ನೆಂಟರನ್ನು ಕರೆಯೋಲ್ಲ, ನಿಮ್ಮಪ್ಪನ್ನು ಕರೆಯೋಲ್ಲ. ಹಾರ ಬದಲಾಯಿಸ್ಬೇಕು, ತಾಳಿ ಕಟ್ಟಬೇಕು. ಈ ಮದುವೆಗೆ ನೀನು ಒಪ್ತ್ಯಾ ಇಲ್ವಾ? ಯಾಕಪ್ಪ ಯೋಚನೆ? ಬೇಗ ಹೂವನ್ನು. ನಾನೇನೋ ತಯಾರಾಗಿದ್ದೀನಿ, ಆದ್ರೆ ಮದುವೆ ಆದ ತಕ್ಷಣ ರಶ್ಮಿ ಜೊತೆ ನಾನು ಅಮೆರಿಕಾಗೆ ಹೋಗ್ಲೇಬೇಕು. ಇಲ್ಲೇ ಇದ್ರೆ ನನ್ನ ಜೀವಕ್ಕಿಂತ ರಶ್ಮಿ ಜೀವಕ್ಕೆ ಅಪಾಯ. ನಮ್ಮಪ್ಪ ಯಾವುದಕ್ಕೂ ಹೆಸರಲ್ಲ. ನಾನೀಗಾಗಲೇ ಇಲ್ಲಿ ಬಂದಿರೋದು ಗೊತ್ತಾಗಿ ನನ್ನ ಊರೆಲ್ಲ ಹುಡುಕಿಸ್ತಾ ಇರ್ಬೋದು. ಅವನು ಹುಡುಕಿಸ್ಲಿ, ಬೇಕಾದ್ ಮಾಡ್ಲಿ. ನಿಮ್ಮಪ್ಪನ ವಿಷಯ ನನಗೆ ಬಿಟ್ಬಿಡು. ಆದ್ರೆ ನಾನು ಹೇಳಿದ ತರ ಮದುವೆಗೆ ನಿನ್ಗೆ ಒಪ್ಕೆ ತಾನೆ? ಒಪ್ಗೆ. ಸರಿ ರಾಧಾ, ನಾಳೆ ಬೆಳಗ್ಗೆ ದೀಪಕ್ನ 8 ಗಂಟೆಗೆ ಆರ್ಯ ಸಮಾಜ ಹತ್ರ ಕರ್ಕೊಂಡು ಬಾ. ಅದಕ್ಕೆ ಬನ್ನಿ, ಕ್ಯಾಪ್ಟನ್ ಕಾಯ್ತಾ ಇರ್ತಾನೆ. ಕಮಿಷನರ್ ಕರೀತಾ ಇದಾರೆ, ಅರ್ಜೆಂಟ್ ಬರ್ಬೇಕಂತೆ. ಬಾ. ಯಾಕಂತೆ? ಬಾ ಹೇಳ್ತಾರೆ. ಸರಿ ದೈ, ನೀ ಅಂಗಡಿ ಮುಚ್ಚಿಬಿಟ್ಟು ಹೋಗು, ನಾನೇನು ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಆಯ್ತಣ್ಣ. ರೆಡಿಯೋ ರೆಡಿಯೋ. ಏನ್ ಸರ್ ಹೇಳ್ ಕಳ್ಸದಂತಲ್ಲ? ಏಯ್, ಏನು ಹೇಳ್ ಕಳ್ಸರ್ ರೋಪ್ ಹಾಕ್ತೀಯಾ? ಆ ಬಂಡಾರಿ ಮನೆ ಹೋಗಿ ಗುಂಡಗಿರಿ ಮಾಡ್ತೀಯಾ? ಏಯ್, ಒಳಗೆ ಹಾಕ್ರೋ ಇವನ್ನ. ನನ್ನ ಯಾಕೆ ಒಳಗಡೆ ಹಾಕ್ತೀರಾ? ಆ ಬಂಡಾರಿನ ಡೌರಿ ಆಕ್ಟ್ ಪ್ರಕಾರ ಒಳಗಾಕಿ. ಏಯ್, ಯಾಕಂಡ್ ನಡೀರ. ರೆಡಿಯೋ ರೆಡಿಯೋ ಒಳಗಡೆ. ಸುಜಾತ್, ಮಾವ ಅವರ ನೋಡಿ ಹೇಗಿದೆ? ಚೆನ್ನಾಗಿದೆ. ಓಕೆ, ಅಲ್ಲಿ ನೋಡಿ. ಸಾಹೇಬ್ರೆ, ಸಾಹೇಬ್ರೆ, ಸೀನಣ್ಣನ ಆರಕ್ಷಕರು ಎಳ್ಕೊಂಡು ಹೊರಟೋಗಿದ್ದಾರೆ. ಸೀನಾನ ಅರೆಸ್ಟ್ ಮಾಡಿಬಿಟ್ಟು? ಹೌದು. ಅಯ್ಯೋ, ಸೀನಾನ ಇಲ್ಲ ಅಂದ್ರೆ ಈ ಮದುವೆ ಮಾಡೋದು ಹೇಗೆ? ಸುಜಾತ, ನಾನು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಬರ್ತೀನಿ. ಪಾಪ. ಎಕ್ಸ್ಕ್ಯೂಸ್ ಮೀ, ಅವನೇನು ಮಾಡಲಿಲ್ಲ ಸರ್. ದಯವಿಟ್ಟು ಅವನ ಬಿಡಿ ಪ್ಲೀಸ್. ರೇ, ಅವನ್ನ ಬಿಡಕ್ಕಾಗಲ್ಲ, ಹೋಗ್ರಿ ಸುಮ್ಮನೆ. ಇಲ್ಲ ಸರ್, ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಸರ್. ನಾನು ಬೇಕಾದ್ರೆ ಜಾಮೀನು ತರ್ತೀನಿ. ನಾಳೆ ಬೆಳಗ್ಗೆ ಮದುವೆ ಇದೆ ಸರ್, ಅವನಿರ್ಬೇಕು ಸರ್. ರೇ, ನೀವು ಹೋಗ್ತೀರಾ ಇಲ್ಲ ಅದೇ ಸೆಲ್ಲಲ್ಲಿ ಒದ್ದು ಒಳಗಾಕ್ಲಾ? ಓಕೆ, ನೀನೇನು ಯೋಚನೆ ಮಾಡಬೇಡಿ ಸೀನಾ, ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ಕಮಿಷನರ್ ಅಲ್ಲ, ಹೋಮ್ ಮಿನಿಸ್ಟರ್ ಹತ್ರ ಹೋಗ್ರಿ. ಹೋಗ್ರಿ ಬೇಕಾದ್ರೆ. ಸರ್, ಕೂಲ್ ಡೌನ್, ಕೂಲ್ ಡೌನ್. ಏನ್ ಮಾಡ್ಬೇಕು ನನಗೂ ಗೊತ್ತು, ರೂಲ್ಸ್ ನನಗೂ ಗೊತ್ತು. ರಶ್ಮಿ ಮದುವೆ ಹ್ಯಾಕ್ ಮಾಡೋದು? ಎಲ್ರಿಗೂ ಕೊಟ್ಟಿದ್ದ ಅಡ್ವಾನ್ಸ್ ದುಡ್ಡು ವಾಪಸ್ ತಂದ್ರು. ಅಮೆರಿಕ ಟಿಕೆಟ್ಗೂ ದುಡ್ಡು ಇಟ್ಕೊಳ್ದೆ ನಾವು ಸಾಲ ತಂದವ್ರಿಗೆಲ್ಲ ಸೀನಣ್ಣ ವಾಪಸ್ ಕೊಟ್ಬಿಟ್ರು. ಈಗ ಟಿಕೆಟ್ಗೆ ಎಲ್ಲಿಂದ ದುಡ್ಡು ತರೋದು? ಏನ್ ಮಾಡೋದು? ಹಲೋ, ಎಲ್ಲಮ್ಮ ನಿನ್ ಗಂಡ? ಏನ ಮನೇಲಿ ಇದ್ಕೊಂಡು ಇಲ್ಲ ಅನ್ನೋಷ್ಟು ಧೈರ್ಯನ ಅವನಿಗೆ ಹೇಳ್ಬಿಡು, ನಾಳೆ ನಡೆಯೋದು ಮದುವೆ ಅಲ್ಲ, ಸ್ಮಶಾನದ ರುದ್ರ ಹೋಮ. ನಿಮ್ಮ ಮಗಳನ್ನ ಪೀಸ್ ಪೀಸಾಗಿ ಮಾಡಿ ಕಳಿಸ್ಕೊಡ್ತೇವೆ. ಆ ಹೋಮದಲ್ಲಿ ಹಾಕಿ ಸುಟ್ಬಿಡು ಅಂತ. ಆಗ ಗೊತ್ತಾಗುತ್ತೆ ನಾವ್ ಯಾರು ಏನು ಅಂತ. ಇಲ್ಲೇ ಇದ್ದು ಆ ಭಂಡಾರಿ ಕೋಪಕ್ಕೆ ಬಲಿಯಾಗೋದಕ್ಕಿಂತ ದೀಪಕ್, ರಶ್ಮಿ ಅಮೆರಿಕಕ್ಕೆ ಹೋಗ್ಲೇಬೇಕು. ರೀಟಾ, ಬಾ ಸುಜಾತ, ಕೂತ್ಕೋ. ಟಿಕೆಟ್ ರೆಡಿ ಇದೆಯಾ? 1,14,000 ರೂಪಾಯಿ ಆಗಿದೆ. ಕ್ಯಾಶ್ ತಂದಿದ್ಯಾ? ದುಡ್ಡು
ಇನ್ನೊಂದೆರಡು ದಿನ ಬಿಟ್ಟು ಕೊಟ್ರೆ ಆಗುತ್ತಾ? ಸಾರಿ ಸುಜಾತ, ಸಾಲ ಕೊಡಕ್ಕಾಗಲ್ಲ. ಬೇಕಾದ್ರೆ ಒಂದು ಕೆಲಸ ಮಾಡು, ಟಿಕೆಟ್ ಕ್ಯಾನ್ಸಲ್ ಮಾಡ್ಬಿಡು. ಹಾಗೆ ಮಾತ್ರ ಮಾಡಬೇಡ. ನಂಗೊಂದು ಅರ್ಧ ಗಂಟೆ ಟೈಮ್ ಕೊಡು, ನಾನು ದುಡ್ಡಿನ ಅರೇಂಜ್ಮೆಂಟ್ ಮಾಡ್ತೀನಿ. ಆಫೀಸ್ ಮಾತ್ರ ಕ್ಲೋಸ್ ಮಾಡಬೇಡ. ಫೋನ್ ಮಾಡ್ಬೋದಾ? ಮಾಡು. ಚಂದ್ರು ಅವರಾ, ನಮ್ಮ ಯಜಮಾನ್ರು ಬಂದಿದ್ದಾರಾ? ಶರ್ಮಿಳಾ, ನೀನು ಅಲ್ಲೇ ಇರ್ತೀಯಾ? ನಾನು ಬರ್ತಿದ್ದೀನಿ. ಬನ್ನಿ ಬನ್ನಿ, ಅಂತೂ ಬಂದು ಬಿಟ್ರಿ ಬಚ್ಚಲ್ ಮನೆಗೆ. ಅರ್ಜೆಂಟಾಗಿ 1 ಲಕ್ಷ ರೂಪಾಯಿ ಕೊಡಿ. ಬ್ಯೂಟಿ ಪಾರ್ಲರ್ ಡಾಕ್ಯುಮೆಂಟ್ಸ್ನೆಲ್ಲ ಸರಿಯಾಗಿ ಬರ್ಸ್ಕೊಂಡಿದೀಯೇನು? ಅದೆಲ್ಲ ಸರಿ ಇದೆ, ಮೊದಲು ದುಡ್ಡು ಕೊಡ್ರಿ. ಹಾಗಾದ್ರೆ ನಾನು ಬೇಗ ಟ್ರಾವೆಲ್ಸ್ಗೆ ಹೋಗಿ ಟಿಕೆಟ್ ಕಲೆಕ್ಟ್ ಮಾಡ್ಕೋತೀನಿ. ಬೇಡಿ, ಶರ್ಮಿಳಾ ಕೈಗೆ ದುಡ್ಡು ಕೊಡ್ತೇನೆ, ಅವಳು ಏರ್ ಟಿಕೆಟ್ನ ನಿಮ್ಮ ಮನೆಗೆ ತಲುಪಿಸ್ತಾಳೆ. ನೀವು ನನ್ನ ಕಾರ್ನಲ್ಲೇ ನನ್ನ ಗೆಸ್ಟ್ ಹೌಸ್ ಹೋಗಿ. ಈ ಕೇಸ್ಗೆ ಜಾಮೀನು ಗಿಮೀನು ಏನೂ ಇಲ್ಲ, ನಾನ್ ಬೇಲೆಬಲ್ ಕೇಸ್ ಇದು. ನಾಳೆ ಬೆಳಿಗ್ಗೆ ಕೋರ್ಟಲ್ಲಿ ನೋಡೋಣ. ಹಾಗಾದ್ರೆ ಈ ಜಾಮೀನು ಹೊರತು ಬಿಸಾಕಯ್ಯ. ರಶ್ಮಿ, ರಶ್ಮಿ, ಹಾಯ್. ನೋಡು, ಇದು ನಿಮ್ಮಮ್ಮ ಕೊಟ್ಟಿದ್ದು ಫ್ಲೈಟ್ ಟಿಕೆಟ್ಸ್, ನಾಳೆ ಅಮೆರಿಕ ಹೋಗೋದಿಕ್ಕೆ. ಇದ್ರಲ್ಲಿ ವೀಸಾ, ಪಾಸ್ಪೋರ್ಟ್ ಎಲ್ಲ ಇದೆ. ಮಮ್ಮಿ ಇಲ್ಲಿ. ಮಮ್ಮಿ ಅವರು ಮದ್ವೆಗೆ ಬೇರೆಯವ್ರನ್ನ ಕರೆಕ್ಟ್ ಹೋಗಿದ್ದಾರೆ. ನಾನು ನಿನ್ ಬರ್ತೀನಿ. ಮದ್ವೆ ಖಂಡಿತ ಬರ್ಬೇಕಂಟಿ. ಓಕೆ. ಕ್ಷಣ ಬಿದ್ರು ಸರಿಯೇ ಈ ಮದ್ವೆ ನಡಿ ಕೂಡ್ದು. ನಮ್ ದೀಪಕ್ ನಾ ಕೈ ಕಾಲು ಕಟ್ಕೊಂಡು ಹೇಳ್ಕೊಂಡ್ ಬನ್ನಿ. ಹೋಗಿ ಮುಂದೆ ನಾನು ನೋಡ್ಕೊ. ಓಕೆ ಸರ್, ನಡೀರೋ. ನಡೀಲಿ ನಡೀಲಿ ಕುರುಕ್ಷೇತ್ರ. ಡ್ಯಾಡಿ, ಮಮ್ಮಿ ಎಲ್ಲಿ? ಬರ್ತಾಳಮ್ಮ, ಬರ್ತಾ ಇರ್ಬಹುದು. ಜಟ್ಟಿ, ಇವತ್ತು ನೀನ್ ಕಲ್ತಿರೋ ವರ್ಷಗಳನ್ನೆಲ್ಲ ಈಚೆಗೆ ತೆಗಿ. ಆಯ್ತಣ್ಣ. ನೀನ್ ಆ ಕಡೆ ಇರು, ನಾನು ಈ ಕಡೆ ಇರ್ತೀನಿ. ಆಯ್ತು. ಹುಡುಗನ್ ಕರೀರಿ ಸ್ವಾಮಿ. ಬರ್ತಾ ಇದ್ದಾನೆ. ಹೀಸ್ ಆನ್ ದಿ ವೇ. ನೀನ್ ಇವತ್ತು ಮನೆಗೆ ನಡಿ, ನಿನ್ ಗ್ರಾಚಾರ ಬಿಡಿಸ್ತೀನಿ. ಮುಚ್ಚೋ ಬಾಯಿ, ನಿನ್ ಗ್ರಹಚಾರನ ನಾನ್ ಬಿಡಿಸ್ಬಿಡ್ತೀನಿ. ಮೂವ್ ಮೂವ್. ಕೂತ್ಕೋ ಕೂತ್ಕೋ, ಸಿಟ್ ಡೌನ್. ಹೆಂಡತಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ಯಾ? ಇನ್ಮೇಲೆ ಜೀವನದಲ್ಲಿ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ತಗೋ ನಿನ್ ರೋಡ್ಗಳು ತಾಳಿನ. ಎದ್ರೆ ಶೂಟ್ ಮಾಡ್ಬಿಡ್ತೀನಿ. ದೀಪಕ್, ನೀನ್ ಹೋಗು. ಅಕ್ಕ, ಅವನ ಕರ್ಕೊಂಡು ಹೋಗು. ಇವನ್ನ ನಾನ್ ನೋಡ್ತೀನಿ. ಹಾರ ತಗೋ.
ಪುರೋಹಿತರೆ ಬೇಗ ಮುಗಿಸಿ ಬೇಗ. ಅಣ್ಣ ನನ್ ಕೈ ಕತ್ತರಿಸ್ಬಿಡಣ್ಣ. ಏನೋ ಮತ್ತೆ ಕಳ್ತನ ಮಾಡಿ ಶುರು ಮಾಡಿದಾರ? ಅಣ್ಣ ಇದು ಕೊನೆ ಸಾರಿ. ಇದು ಭಂಡಾರಿ ಆಫೀಸ್ ನಲ್ಲಿತ್ತು, ಕ್ಯಾಪ್ಟನ್ ಅಂತ ಗೊತ್ತಿತ್ತು, ಅದಕ್ಕೆ ಕದ್ಕೊಂಡ್ಬಂದ್ಬಿಟ್ಟೆ ಕಣಣ್ಣ. ಅಂತೂ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ದೆ ಬಿಡು. ಅಣ್ಣ ಅವ್ರಿಗೂ ನಾಲ್ಕು ಹಾಕ್ಲಾ? ಹಾ ಏ ರಾಧಾ ಬಾಯ್ಲಿ ಏನು ತಗೋ ಹೋಗು. ಸರಿ. ಓಂ ಗೋರೇಭ್ಯೋ ಗೋರೇಭ್ಯೋ ಗೋರಗೋರತರೇಭ್ಯಃ. ರಾಧಕ್ಕ ಬನ್ನಿ ಇಲ್ಲಿ. ಏನಮ್ಮ ಮಮ್ಮಿ ಡ್ಯಾಡಿ ಎಲ್ಲಿ? ಯಾರು ಕಾಣಿಸ್ತಾ ಇಲ್ಲ. ಆಯ್ತು, ಕನ್ಯಾದಾನ ಕಪ್ಪಮ್ಮನ್ ಕರೀರಿ. ಅವ್ರೆಲ್ಲಮ್ಮ ಗೊತ್ತಿಲ್ಲ, ಯಾರು ಕಾಣಿಸ್ತಾ ಇಲ್ಲ. ಒಂದ್ ನಿಮಿಷ. ದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ. ಕ್ಯಾಪ್ಟನ್ ಅಕ್ಕ ಕಾಣ್ತಿಲ್ಲ. ಕ್ಯಾಪ್ಟನ್ ಇಲ್ವಾ? ನೀವು ಬನ್ನಿ ಮೊದ್ಲು, ಪೂರ್ತಿ ಟೈಮ್ ಮೀರೋಗ್ತಾ ಇದೆ. ಎದ್ದು ನಿಂತ್ಕೊಳ್ಳಿ. ಸೀನಣ್ಣ ಡ್ಯಾಡಿ ಎಲ್ಲಿ? ಸೀನಣ್ಣ ನೀನ್ ಯೋಚನೆ ಮಾಡ್ಬೇಡಮ್ಮ, ನಾನಿದ್ದೀನಲ್ಲ. ಮುಹೂರ್ತಕ್ಕೆ ಟೈಮ್ ಮೀರೋಗ್ತಾ ಇದೆ, ನೀವೇ ಕನ್ಯಾದಾನ ಮಾಡ್ಬಿಡಿ. ಆಯ್ತು. ಓಂ ವಸಿಷ್ಠ ಗೋತ್ರೋದ್ಭವಂತ ರಶ್ಮಿ ನಾಮ್ನ ಸಾಲಾಂಕೃತ ಕನ್ಯಾಂ ಪರಿಗೃಹೀತಾಂ ಭವ. ದೀಪಕ್, ಇದೇ ನನ್ನ ಸಿಂಪಲ್ ಮದುವೆ ಫಾರ್ಮುಲಾ. ನಿಮ್ಮ ತಂದೆ ಹೇಳಿದಾಗೆ ಅದ್ದೂರಿ ವೆಚ್ಚನೆಲ್ಲ ನಾವು ಉಳಿಸಿ ನಿನಗೆ ಕಾಣಿಕೆ ಹಾಕಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಕ್ಯಾಪ್ಟನ್ ಇವಳಿಗೋಸ್ಕರ ಮಾಡಿಸಿರೋ ಒಡವೆಗಳೆಲ್ಲ ಇದೆ. ಇದರಿಂದ ನೀವಿಬ್ರು ಬೇರೆಯವ್ರ ಮೇಲೆ ಹೊರೆಯಾಗದೆ ನಿಮ್ಮ ದಾಂಪತ್ಯ ಜೀವನನ ಸುಖವಾಗಿ ನಡೆಸ್ಕೊಂಡು ಹೋಗ್ಲಿ ಅನ್ನೋದೇ ನನ್ನ ಆಸೆ. ನೋಡು, ನೀನು ಕ್ಯಾಪ್ಟನ್ ಎಲ್ಲಿದ್ದಾನೆ ಹುಡುಕು. ಏರ್ಪೋರ್ಟ್ ಟೈಮ್ ಆಯ್ತು, ನಡೀರಿ ಹೋಗೋಣ. ನೀವು ಹೊರಡಿ. ಬನ್ನಿ ಬನ್ನಿ. ತಗೋ ಟಿಕೆಟ್. ನಿಮ್ಮಿಬ್ರು ಪ್ರಯಾಣ ಸುಖವಾಗಿರ್ಲಿ. ದೀಪಕ್, ರಶ್ಮಿನ್ ಚೆನ್ನಾಗಿ ನೋಡ್ಕೋ. ನೋಡಮ್ಮ, ಹೋದ ತಕ್ಷಣ ಫೋನ್ ಮಾಡಮ್ಮ. ಏನ್ ಸೀನಣ್ಣ, ನನಗೇನು ಅರ್ಥ ಆಗ್ತಾ ಇಲ್ಲ. ಡ್ಯಾಡಿ ಮಮ್ಮಿ ಎಲ್ಲಿ? ಅವ್ರಿಲ್ದೆ ನಾನು ಹೇಗೆ ಹೋಗ್ಲಿ ಸೀನಣ್ಣ? ನೀನ್ ನನಗೇನೋ ಮುಚ್ಚಿಡ್ತಾ ಇದೀಯಾ. ನೋಡು,
ನಿಮ್ಮ ಮಮ್ಮಿ ಡ್ಯಾಡಿನ ನಾನೇ ಅಮೆರಿಕ ಕಳಿಸ್ತೀನಿ. ನೋಡಿ ಲೇಟ್ ಆಯ್ತು, ನೀವು ಹೊರಡಿ. ನೀವು ಹೋಗಿ. ಓಹೋ, ಹೆಣ್ಣದ ಅಂಗಡಿನ ಸ್ವಲ್ಪ ಬೇಗ ಬಂದಿದ್ರೆ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡ್ಬೋದಾಗಿತ್ತಲ್ಲ. ಹೋಗ್ ಕಣಿ ಕೇಳಿ. ನಿಮ್ಗೆ ಯಾಕ್ರಿ ಮಕ್ಳು ಮರಿಯಲ್ಲ? ದುಡ್ಡು ಎಣ್ಸೋರ್ಗೆ ಜೀವನ ಎಲ್ಲ ಬರೀ ದುಡ್ಡೇ ತಾನೆ. ಇಲ್ಲ ಕಣಯ್ಯ, ನಾನ್ ಸೋತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರ ನೀನೇ ಗೆದ್ದೆ ಕಣಯ್ಯ. ನನ್ನ ಮಗ ನನ್ನ ಆಸ್ತಿನ ನನ್ನನ್ನ ಬಿಟ್ಟು ಹೊಟ್ಟೋದ. ನನಗೀಗ ಯಾರೂ ಇಲ್ಲ, ನಾನು ಒಬ್ಬಂಟಿಗ. ಅಷ್ಟೆಲ್ಲ ಆಸ್ತಿ ಇದ್ಕೊಂಡು ನಾನು ಏನ್ ಮಾಡ್ಲಿ? ಈಗಲಾದ್ರೂ ಬುದ್ಧಿ ಬಂತಲ್ಲ. ನೋಡಿ, ಸ್ವಲ್ಪ ದಿನದಲ್ಲೇ ಮೊಮ್ಮಗ ಹುಟ್ತಾನೆ. ನೀವು ಅಮೆರಿಕಾಕ್ಕೆ ಹೋಗ್ಬಿಟ್ಟು ಆಟ ಆಡಿಸ್ತಾ ಕೂತ್ಕೊಂಬಿಡಿ. ಈ ಅನ್ಯಾಯವಾಗಿ ಸಂಪಾದನೆ ಮಾಡಿರೋ ದುಡ್ಡನ್ನೆಲ್ಲ ಬಡಬಗ್ರಿಗೆ ದಾನ ಮಾಡ್ಬಿಟ್ಟು ನಿಮ್ ಪಾಪ ತೊಳ್ಕೊಳ್ಳಿ. ಹಲೋ ಹಲೋ, ಹಾ ಸಿನಣ್ಣ, ನಾನು ರಶ್ಮಿ ಮಾತಾಡ್ತಾ ಇದ್ದೀನಿ. ಏನಮ್ಮ, ಇನ್ನೂ ಹೋಗ್ಲಿಲ್ವಾ? ಬಾಂಬೆ ಏರ್ಪೋರ್ಟ್ ಬುಕ್ ಶಾಪ್ ಇಂದ. ಮಮ್ಮಿ ಡ್ಯಾಡಿ ಎಲ್ಲಿ? ಕ್ಯಾಪ್ಟನ್, ಕ್ಯಾಪ್ಟನ್ ಬೇಗ ಬಾ. ರಶ್ಮಿ, ರಶ್ಮಿ ಡ್ಯಾಡಿ. ಏನಮ್ಮ ಫ್ಲೈಟ್ ಲೇಟಾ? ಅದಿರ್ಲಿ ಡ್ಯಾಡಿ, ಮಮ್ಮಿ ಎಲ್ಲಿ? ಇದಾಳಮ್ಮ. ನಿನ್ ಸುಖವಾಗಿ ಹೋಗಿ ಬಾಮ್ಮ. ಏನ್ ಡ್ಯಾಡಿ, ನನ್ ಮದ್ವೆಗೆ ನೀವು ಇರ್ಲಿಲ್ಲ, ಮಮ್ಮಿನೂ ಬರ್ಲಿಲ್ಲ. ನಾನು ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ. ನನಗ್ ಮಮ್ಮಿ ಬೇಕೇ ಬೇಕು. ಆಮೇಲೆ ಮಮ್ಮಿನ ನಾನು ಅಮೆರಿಕಕ್ಕೆ ಕರ್ಕೊಂಡು ಬರ್ತೀನಮ್ಮ. ನೀವೆಲ್ಲ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ರಶ್ಮಿ ನೋಡಮ್ಮ, ನೀನ್ ನೆಮ್ಮದಿಯಾಗಿ ಹೋಗು. ಅಮೆರಿಕಾಗೆ ನಾನು ಡೀಟೇಲ್ ಆಗಿ ಕಾಗದ ಬರೀತೀನಿ. ಹೋಗ್ತೀನಣ್ಣ, ನನಗ್ ಮಮ್ಮಿ ಬೇಕೇ ಬೇಕು. ಆಯ್ತಮ್ಮ, ನೀನ್ ಯೋಚನೆ ಮಾಡ್ಬೇಡ ರಶ್ಮಿ, ನಾವೆಲ್ಲ ಇದೀವಿ ತಾನೆ. ಏನಾಗಿಲ್ಲ. ರಶ್ಮಿ, ಮಮ್ಮಿ ಬಂದ್ರು. ಕೊಡಿ. ಹಲೋ, ಯಾಕ್ ಮಮ್ಮಿ ನನ್ ಮದ್ವೆಗ್ ಬರ್ಲಿಲ್ಲ? ನಿಮ್ಮನ್ನೆಲ್ಲ ತುಂಬಾ ಗೋಳೈಕೊಂಡೆ ಅಂತನಾ? ಇಲ್ಲಮ್ಮ, ಖಂಡಿತ ಇಲ್ಲ ಚಿನ್ನಿ. ನನಗೆ ಗ್ಯಾಸ್ಟ್ರಿಕ್ ಟ್ರಬಲ್ ತುಂಬಾ ಜಾಸ್ತಿ ಆಗೋಗ್ಬಿಡ್ತಮ್ಮ. ಅದಕ್ಕೆ ಬರಕ್ಕಾಗ್ಲಿಲ್ಲ. ತುಂಬಾ ಸೀರಿಯಸ್ ಆಗೋಗ್ಬಿಡ್ತು. ಡ್ಯಾಡಿ ಬರ್ಬೋದಾಗಿತ್ತಲ್ಲ. ಡ್ಯಾಡಿಗೂ ಅದಕ್ಕೋಸ್ಕರನೇ ಬರಕ್ಕಾಗ್ಲಿಲ್ಲಮ್ಮ. ನೀನ್ ಹೋಗ್ಬಿಟ್ ಬಾ ಚಿನ್ನಿ, ನೀನ್ ಆರಾಮಾಗಿ ಹೋಗ್ಬಿಟ್ ಬಾ. ನಾನು ನಿನ್ ಬಾಣಂತನ ಮಾಡಕ್ ಬಂದೇ ಬರ್ತೀನಮ್ಮ. ಮಮ್ಮಿ, ಒಂದ್ ನಿಮಿಷ, ಡ್ಯಾಡಿ ಮಾತಾಡ್ತಾರೆ. ರಶ್ಮಿ, ಡ್ಯಾಡಿ. ದೀಪಕ್ನ. ರಶ್ಮಿ, ನೀ ಸುಖವಾಗಿ ಹೋಗ್ಬಮ್ಮ. ಸಿರಣ, ನೋಡು, ದೀಪಕ್ನ ಗೋಳು ಹೊಯ್ಕೋಬಾರ್ದು. ಸರಿ ಮಮ್ಮಿ. ಕೋಪ ಮಾಡ್ಕೋಬಾರ್ದು. ಇಲ್ಲ ರಶ್ಮಿ, ಬಾಯಮ್ಮ. ರಶ್ಮಿ ಹೋಗೋಣ, ಫ್ಲೈಟಿಗೆ ಲೇಟ್ ಆಗ್ತಿದೆ. ಅರೆ, ನಾನಿದ್ದೀನಲ್ಲೇ. ಐ ಆಮ್ ಹಿಯರ್. ಅಳ್ಬೇಡ ಪ್ಲೀಸ್. ಸಾರು, ನಮಸ್ಕಾರ ಸಾರು. ತಗೊಳ್ಳಿ ಸಾರು, ನನ್ ಮದ್ವೆ ಇನ್ವಿಟೇಷನ್ ಸಾರು. ಮದುವೆ ಇನ್ವಿಟೇಷನ್? ಹೂ ಸಾರು. ಸಾರ್, ಅಂಗಡಿ ಹತ್ರ ಹೋಗಿದ್ದೆ ಸಾರು, ತಾವಿರ್ಲಿಲ್ಲ ಸಾರು, ಅದಕ್ಕೆ ಇಲ್ಲಿಗೆ ಬಂದೆ ಸಾರು. ಇದು ಬಹಳ ಚಿಕ್ಕದಾಗೋಯ್ತು ಸಾರು. ಹೌದಾ ಸಾರು? ಒಂದು ಜಮಖಾನದ ಮೇಲೆ ಪ್ರಿಂಟ್ ಮಾಡಿಸ್ಬಿಟ್ಟಿದ್ರೆ ಬಂದವರಿಗೆ ಮಲಗಕ್ಕಾದ್ರೂ ಆಗ್ತಿತ್ತು. ನನ್ನ ಮಕ್ಕಳ ಗಣ್ಣವ್ರಿಗೆ ಎಷ್ಟು ಉಗಿದ್ರು ನಾಚಿಕೆ ಆಗಲ್ಲ. ಅತ್ತೆ ಮಾವನ್ನ ಕೈಮಾ ಮಾಡಕ್ ಕಲ್ತಿದ್ದೀರ. ಇಲ್ಲಿ ನೋಡಿ, ಹೆಣ್ಣು ಕೊಟ್ಟು ಮಾವನ ಬಲಿ ಕೊಟ್ಟು ತಾನೊಬ್ಬರೇ ತಾಳಿ ಕಟ್ಟಿದ ಗಂಡು ಅಂತ ಬೆರಿತಾ ಇದ್ದಾನೆ. ಅವ್ರ ಅಪ್ಪ ಹಿಗ್ತಾ ಇದ್ದಾನೆ. ಪಾಪ ಹೆಣ್ಣನ್ ತಂದೆ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ. ಅವನಿಗೆ ಕಾಂಚಣದೊಂದೇ ಕಾಯಿಲೆ. ಹೀಗೆ ಹೆಣ್ಣು ಕೊಟ್ಟ ಅಪ್ಪನ ಸಮಾಧಿ ಮೇಲೆ ತಾಳಿ ಕಟ್ತೀರಾ, ಇಲ್ಲ ನನ್ನ ಹಾಗೆ ಸಣ್ಣದಾಗಿ ಮದುವೆ ಆಗಿ ದೊಡ್ಡದಾಗಿ ಬದುಕಬೇಕು ಅಂತೀರಾ? ಎಲ್ಲಾ ಹೆಣ್ಮಕ್ಳು ತಮ್ಮ ಗಂಡನ ದಿನ ತಾವೇ ಹುಡ್ಕೋಬೇಕು. ಹೇಗೆ ಅಂತಂದ್ರೆ ಅವ್ರ ಅಪ್ಪ ಅಮ್ಮಂದಿರು ಅವ್ರಿಗೆ ಶಬಾಷ್ಗಿರಿ ಕೊಡ್ಬೇಕು. ನಮ್ ಸಂಸ್ಕೃತಿ ಸಂತೋಷ ಪಡ್ಬೇಕು. ಆಗ್ಲೇ ಈ ಕಾಂಚಾಣೋತ್ಸವ ಸುಡ್ಗಾಡ್ಗೆ ಹೋಗಿ ಕಲ್ಯಾಣೋತ್ಸವ ಸಮಾಜಕ್ಕೆ ನುಗ್ಗೋದು. ಏನಂತೀರಾ? ನಮ್ ಹಾಗೆ ಕಾಂಚಾಣೋತ್ಸವ ಮಾಡೋಕ್ ಹೋಗಿ ಹಾಕ್ ಕಳ್ಕೋಬೇಡಿ. ಬಿಡಿ ಕಾಂಚಾಣೋತ್ಸವ ಮಾಡಿ. ಕಲ್ಯಾಣೋತ್ಸವ.